ಜೈ ಆಂಜನೇಯ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇವತ್ತಿನ ಲೈವ್ ಅಪ್ಡೇಟ್ಸ್ ಏನು, ಈ ವಾರದ ಉತ್ತಮ ಕಳಪೆ ಯಾರು, ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಏನು ಆ್ಯಂಡ್ ವಿನ್ನರ್ ಯಾರು ಅಂತ ನೋಡೋಣ. ಈ ವಾರದ ಕಳಪೆ ನೋಡೋದಾದರೆ, ಬಿಗ್ ಬಾಸ್ ಪ್ಯಾಲೇಸ್ಗೆ ಬಂದಿರೋ ಗೆಸ್ಟ್ಗೆ ಇರಿಟೇಟ್ ಮಾಡಿರೋ ರೀಸನ್ಗೆ ಮೆಜಾರಿಟಿ ವೋಟ್ ಗಿಲ್ಲಿ ನಟಗೆ ಸಿಗುತ್ತೆ. ಉತ್ತಮ ಯಾರಿಗೆ ಸಿಗುತ್ತೆ ಅಂತ ನೋಡೋದಾದರೆ, ಬಂದಿರೋ ಗೆಸ್ಟ್ಗೆ ಫುಡ್ ಪ್ರಿಪ್ರೇಷನ್ ಮಾಡಿರೋ, ಡೆಡಿಕೇಟೆಡ್ ಆಗಿ ರೋಲ್ ಪ್ಲೇ ಮಾಡಿರೋ ರಘು ಆ್ಯಂಡ್ ಸೂರಜ್ಗೆ ಸ್ವಲ್ಪ ವೋಟ್ ಬರುತ್ತೆ. ಕ್ಯಾಪ್ಟನ್ ರೂಮ್ನ ಗೆಸ್ಟ್ಗೆ ಸ್ಯಾಕ್ರಿಫೈಸ್ ಮಾಡಿದ್ದಕ್ಕೆ ಅಭಿಷೇಕ್ಗೆ ಸ್ವಲ್ಪ ವೋಟ್ ಬರುತ್ತೆ. ಈ ವಾರ ಜಗಳ ಕಮ್ಮಿ ಮಾಡಿರೋದ್ರಿಂದ ಅಶ್ವಿನಿ ಗೌಡಗೆ ಸ್ವಲ್ಪ ವೋಟ್ ಬರುತ್ತೆ. ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆಗಿರೋದ್ರಿಂದ ಧನುಷ್ಗೆ ಸ್ವಲ್ಪ ವೋಟ್ ಬರುತ್ತೆ. ಬಿಗ್ ಬಾಸ್ ಇವತ್ತು ಕೊಟ್ಟಿರೋ ಫಸ್ಟ್ ಟಾಸ್ಕ್ ನೋಡೋದಾದ್ರೆ, ಇದು ಬಿಗ್ ಬಾಸ್ ಕನ್ನಡ ಸೀಸನ್ 12 ವರ್ಸಸ್ ಬಿಗ್ ಬಾಸ್ ಕನ್ನಡ ಸೀಸನ್ 11 ಆಡೋ ನಿವ್ಯಾ ಆಕ್ಟಿವಿಟಿ ಟಾಸ್ಕ್ ಆಗಿದೆ. BBK 12 ಟೀಮಿಂದ ರಘು, ಮಾಳು ಆ್ಯಂಡ್ ಅಶ್ವಿನಿ ಗೌಡ ಆಡ್ತಿದ್ದಾರೆ. BBK 11 ಟೀಮಿಂದ ತ್ರಿವಿಕ್ರಮ್, ಉಗ್ರ ಮಂಜು ಆ್ಯಂಡ್ ಚೈತ್ರ ಕುಂದಪುರ ಆಡ್ತಿದ್ದಾರೆ. ಗಾರ್ಡನ್ ಏರಿಯಾದಲ್ಲಿ 4 ಟಬ್ ಇಟ್ಟಿರ್ತಾರೆ. 2 ಟಬ್ ಅಲ್ಲಿ ಶಾಂಪೂ ಹಾಕಿರೋ ವಾಟರ್ ಇರುತ್ತೆ, ಇನ್ನು 2 ಟಬ್ ಅಲ್ಲಿ ಕ್ಲೀನ್ ಆಗಿರೋ ವಾಟರ್ ಇರುತ್ತೆ. ಟಬ್ ಒಳಗೆ ನಿವ್ಯಾ ಪ್ರಾಡಕ್ಟ್ಸ್ ಇರುತ್ತೆ. ಒಬ್ಬೊಬ್ಬ ಕಂಟೆಸ್ಟೆಂಟ್ ಹೋಗಿ ಅವರಿಗೆ ಅಸೈನ್ ಮಾಡಿರೋಷ್ಟು ಪ್ರಾಡಕ್ಟ್ಸ್ನ ತಂದು ಟೇಬಲ್ ಮೇಲೆ ಇಟ್ಟು ಬೇರೆ ಅವರಿಗೆ ಪಾಸ್ ಕೊಡಬೇಕು. ಫೈನಲಿ BBK 11 ಟೀಮಿಂದ ತ್ರಿವಿಕ್ರಮ್, ಉಗ್ರ ಮಂಜು ಆ್ಯಂಡ್ ಚೈತ್ರ ಕುಂದಪುರ ವಿನ್ ಆಗ್ತಾರೆ. ಬಿಗ್ ಬಾಸ್ ಕೊಟ್ಟಿರೋ ಸೆಕೆಂಡ್ ಆಕ್ಟಿವಿಟಿ ಟಾಸ್ಕ್ ನೋಡೋದಾದ್ರೆ, ನೈಟ್ ಗಾರ್ಡನ್ ಏರಿಯಾದಲ್ಲಿ ಫೈರ್ ಕ್ಯಾಂಪ್ ಇಟ್ಟಿರ್ತಾರೆ ಬಿಗ್ ಬಾಸ್. ಎಲ್ಲ ಕಂಟೆಸ್ಟೆಂಟ್ ಇಟ್ಟಿರೋ ಬಾಕ್ಸ್ ಮೇಲೆ ಕೂರಬೇಕು. ಎಲ್ಲ ಕಂಟೆಸ್ಟೆಂಟ್ ಅವರ ಲೈಫ್ ಜರ್ನಿ ಬಗ್ಗೆ, ಸ್ಟ್ರಗಲ್ ಬಗ್ಗೆ ಹೇಳೋದಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಸೂರಜ್, ರಘು ಇವರಲ್ಲಿ ಒಬ್ರು ಕ್ಯಾಪ್ಟನ್ ಆಗಬೇಕಾಗಿತ್ತು. ಸ್ಪಂದನ ವರ್ಸಸ್ ರಾಶಿಕಾ ಶೆಟ್ಟಿ ಬಂದಾಗ ಸೆಲೆಕ್ಟ್ ಮಾಡೋದಕ್ಕೆ ಟಾಸ್ಕ್ ಇರಬೇಕಾಗಿತ್ತು. ಈ ವಾರ ಕಿಚ್ಚನ ಕಡ ಕ್ಲಾಸ್ ಯಾರಿಗಾಗಬೇಕು ಅಂತ ಕಮೆಂಟ್ ಮಾಡಿ. ಇದೇ ಥರದ ರಿವ್ಯೂಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.